ನಮ್ದು ಇವತ್ತು ಅಮೆರಿಕ, ಲಂಡನ್ ಅಂತ ದೊಡ್ಡ ದೊಡ್ಡ ಯುರೋಪಿಯನ್ ಕಂಟ್ರೀಸ್ ನಲ್ಲಿ ನಮ್ಮ ರಾಯಚೂರು ರೈಸ್ಗೆ ಅಷ್ಟೊಂದು ಡಿಮ್ಯಾಂಡ್ ಇದೆ. ಅಖಂಡ ರಾಯಚೂರು, ನಮ್ಮ ಗಂಗಾವತಿ ಆಗಿರ್ಬೋದು, ನಮ್ಮ ರಾಯಚೂರು ಆಗಿದೆ ಸರ್. ಅದಕ್ಕೆ ಬೇಕಾಗಿರೋಂತ ನೀರು ಸರ್. ಇವತ್ತಿಗೆ ನಮ್ಗೆ ನೀರಿಲ್ಲ, ಬರೀ ಬೆಳೆಯಕ್ಕೆ ಏನೋ ಒಂದೇ ಬೆಳೆ ಸರ್. ನಾವು ರಾಯಚೂರು ಜಿಲ್ಲೆಯಲ್ಲಿ ಇವತ್ತು ನಾವು ಒಂದೇ ಬೆಳೆ ಮಾಡ್ಕೊಂಡಿದೀವಿ ಸರ್. ಇವತ್ತು ತುಂಗಭದ್ರಾ ಡ್ಯಾಮು ಇಡೀ ನಮ್ಮ 4 ಜಿಲ್ಲೆಗಳಿಗಿದ್ರು ನಾವು ಇವತ್ತು ಬರೀ ಮಳೆಗಾಲದಲ್ಲಿ ಮಾತ್ರ ಬೆಳೆ ಬೆಳೆಯುವಂತ ಕೆಲಸ. ಮಳೆಗಾಲದಲ್ಲಿ ನಾವು ನೀರು ತರಬೇಕಾದ್ರೂ ಒಂದು ಹೈವೇ ಬ್ಲಾಕ್ ಮಾಡ್ಬೇಕಂತ ಪರಿಸ್ಥಿತಿ ನಮ್ಗೆ ನಿರ್ಮಾಣ ಆಗಿದೆ. ದಯಮಾಡಿ ಅತಿ ಹೆಚ್ಚಿನ ಕಳೆದ ಸಾರಿ ಎಂ ಬಿ ಪಾಟೀಲ್ ಸಾಹೇಬ್ರಿದ್ದಾಗ ಒಂದು ಲಿಫ್ಟ್ ಇರಿಗೇಷನ್ ಕೊಟ್ಟರು, ಅದೊಂದು 10,000 ಎಕರೆಗೆ ಒಂದಿಷ್ಟು ಉಸಿರಾಡ್ದಂಗೆ ಆಗ್ತಾ ಇದೆ. ತದನಂತರ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದ್ಮೇಲೆ ಅದಕ್ಕೆ ಮಾಡಿದ್ರು, ಅದಕ್ಕೆ ಅನುದಾನ ಬಿಡುಗಡೆ ಮಾಡಿದ್ರು. ತದನಂತರ ನಮ್ಮ ಯಡಿಯೂರಪ್ಪ ಸಾಹೇಬ್ರಿದ್ದಾಗೂ ಇನ್ನೊಂದು ಲಿಫ್ಟ್ ಇರಿಗೇಷನ್ ಮಾಡಿದ್ರು, ಅಲ್ಲಿ ಒಂದು 10,000 ಎಕರೆಗೆ ನಾವು ಇರಿಗೇಷನ್ ಕೊಡುವಂತ ಕೆಲಸ ಮಾಡಿದೀವಿ. ಈಗ ಇನ್ನೊಂದು ಬ್ಯಾರೇಜ್ ನಮ್ಮ ತುಂಗಭದ್ರಕ್ಕೊಂದು ಬ್ಯಾರೇಜ್ ಮಾಡುವಂತ ಕೆಲಸ ಆದಷ್ಟು ಶೀಘ್ರದಲ್ಲಾದ್ರೆ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬೆಳೀತಾರೆ ಸರ್. ಸರ್, ಪ್ಯಾಡಿ ಇಂಡಸ್ಟ್ರೀಸ್ ಹೈಯೆಸ್ಟ್ ಎಲ್ಲಾದ್ರೂ ಇಡೀ ಕರ್ನಾಟಕದಲ್ಲಿ ಇದ್ರೆ ಅದು ರಾಯಚೂರಿನಲ್ಲಿ ಸರ್. ಆದ್ರೆ ಇವತ್ತು ಅವ್ರಿಗೆ ನಾವು ನೀರು ಕೊಡ್ಲಾರ್ದಂತ ಪರಿಸ್ಥಿತಿ. ನಮಗೆ ನೀರು ಕೊಟ್ರೆ ಇನ್ನೂ ಬಾಯ್ಲ್ಡ್ ರೈಸ್ ಮಾಡಿ ಇನ್ನೂ ಎಕ್ಸ್ಪೋರ್ಟ್ ಗೆ ಜಾಸ್ತಿ ಉಪಯೋಗ ಆಗ್ತದೆ ಸರ್. ಸರಿ, ಸುಮಾರು 500 ಕೋಟಿ ಟ್ಯಾಕ್ಸ್ ನಮ್ಮ ಪ್ಯಾಡಿ ಇಂಡಸ್ಟ್ರಿಯಿಂದ ಹೋಗ್ತದೆ ಸರ್. ಮತ್ತು ಮಿರ್ಚಿ ಮಾರ್ಕೆಟ್ ಸರ್, ಬ್ಯಾಡಿಗಿದು ಬರೀ ಕಲರ್ ಇರ್ಬೋದು, ಆದ್ರೆ ನಮ್ ಮಿರ್ಚಿ ಖಾರ ಜಾಸ್ತಿ ಸರ್. ಇಡೀ ವರ್ಲ್ಡ್ ನಲ್ಲಿ ನಮ್ಮ ರಾಯಚೂರು ಮಿರ್ಚಿ ಬಹಳ ಫೇಮಸ್ ಇದೆ ಸರ್. ದಯಮಾಡಿ ನಿಮಗೆ ವಿನಂತಿ ಮಾಡ್ತೇನೆ, ಇವತ್ತು ನಾವು ಮಿರ್ಚಿ ಮಾರ್ಬೇಕಾದ್ರೆ ನಾವು ಬ್ಯಾಡಗಿಗೆ ಬಂದು ಮಿರ್ಚಿ ಮಾಡುವಂತ ಪರಿಸ್ಥಿತಿ ನಮ್ಮ ರೈತರದು ಆಗಿದೆ. ಅವ್ರು ರಾತ್ರಿ ಎಲ್ಲ ಬಂದು ಆ ಲಾರಿ ಮೇಲೆ ಕಾದ್ಕೊಂಡು ಕೂತು ಚಳಿಗಾಲದಲ್ಲಿ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಇದೆ. ದಯಮಾಡಿ ಒಂದು ರಾಯಚೂರು APMCಯಲ್ಲಿ ಮಿರ್ಚಿ ಮಾರ್ಕೆಟ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದಾಗ ಹೆಚ್ಚಿನ ಟ್ರೇಡರ್ಸ್ ನಮ್ಮ ರಾಯಚೂರಿಗೆ ಬರ್ತಾರೆ ಅಂತ ಹೇಳಿ ಬಯಸ್ತೇನೆ.